ಎಲ್ಲರಿಗೂ ಶ್ರೀ ಜ್ಞಾನ ವಿಕಾಸ ಕಲಿಕಾ ಕೇಂದ್ರಕ್ಕೆ ಸ್ವಾಗತ ಅಂತ ಹೇಳ್ತಾ, ಇನ್ನು ಕೆಲವು ದಿನಗಳು ಉಳಿದಿರೋದ್ರಿಂದ ಒಟ್ಟು SSLC ಟೆಕ್ಸ್ಟ್ ಬುಕ್ಕನ್ನು ನಾನು ನಿಮಗೆ ಕ್ಲಿಯರ್ ಮಾಡಿ ಕೊಟ್ಬಿಟ್ಟೆ ಅಂದರೆ ಅದರಲ್ಲಿ ಹೆಚ್ಚು ಎಲ್ಲ ಪ್ರಶ್ನೆಗಳು ಟೆಕ್ಸ್ಟ್ ಬುಕ್ SSLC ಟೆಕ್ಸ್ಟ್ ಬುಕ್ಕಲ್ಲೇ ಕೇಳ್ತಾರೆ ಅನ್ನೋ ನನ್ನ ಕಾನ್ಫಿಡೆನ್ಸ್ ಇದೆ. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕ್ವಶನ್ ಪೇಪರ್ನನ್ನು ನೋಡಿದಾಗ ಹೆಚ್ಚು 10th ಕ್ವಶನ್ ಪೇಪರಲ್ಲಿ ಏನು ಮಾಡಿದ್ದಾರೆ ಕೇಳಿದ್ದಾರೆ. 10th ಬರೋ ಸಿಲೆಬಸ್ನಲ್ಲೇ ಕ್ವಶನ್ಸ್ ಕೇಳಿದ್ದಾರೆ. ಹಾಗಾಗಿ ನಾನು ಅಷ್ಟು ಲೆಸನ್ಸ್ಗಳನ್ನು ನಿಮಗೇನು ಮಾಡಿದ್ದೀನಿ ರಿಕಾಲ್ ಮಾಡಿದ್ದೀನಿ. ಕೆಲವೊಂದಿಷ್ಟನ್ನು ಮಾತ್ರ ಬಿಟ್ಟು ಇಂಪಾರ್ಟೆಂಟ್ ಅಂತ ಅನಿಸೋ ಈ ಪ್ರಶ್ನೆಗಳನ್ನ ಕೇಳ್ತಾರೆ ಅನ್ನೋದನ್ನು ನಾನು ಮಾಡಿಸಿದ್ದೀನಿ. ಸಾಧ್ಯ ಆದಷ್ಟು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. EVS ಮತ್ತು ಸೈನ್ಸ್ ಮಾಡೋರಿಗೆ ಫುಲ್ ಹೆಲ್ಪ್ಫುಲ್ ಆಗೋ ಥರ ನಾನು ಮಾಡಿದ್ದೀನಿ. ಯಾರು ಪೇಪರ್ 1 ಪೇಪರ್ 2 ತೊಗೊತಾ ಇದ್ದೀರಲ್ಲ, ಈ ಸರಿ TETಯಲ್ಲಿ ಪೇಪರ್ 1 ಮತ್ತು ಪೇಪರ್ 2 ತೊಗೊಳೋರಿಗೆ ತುಂಬ ಈಸಿ ಆಗೋ ಥರ ನಾನು ಮಾಡಿಕೊಟ್ಟಿದ್ದೀನಿ ಅನ್ನೋ ಕಾನ್ಫಿಡೆನ್ಸ್ ನನ್ನಲ್ಲಿದೆ. ನೀವು ಓದಬೇಕು ಚೆನ್ನಾಗಿ. ನಾವು ಕೊಟ್ಟಿರೋ ನೋಟ್ಸನ್ನು ಪಾಯಿಂಟ್ ಮಾಡ್ಕೊತ ಹೋಗ್ರಿ, ಅದು ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಶಕ್ತಿ ಕೆಲಸ ಮಾಡಲು ಬೇಕಾಗುವ ಸಾಮರ್ಥ್ಯ. ಕೆಲಸ ಮಾಡಲು ಏನು ಬೇಕು? ನಮಗೆ ಶಕ್ತಿ ಬೇಕು. ಅಂದರೆ ಶಕ್ತಿ ಡೆಫಿನೇಷನ್ ಏನಪ್ಪ ಅಂದರೆ, ನಮಗೆ ಒಂದು ಕೆಲಸ ಏನೋ ನಮ್ಮಲ್ಲಿ ಆಗ್ತಾಯಿತ್ತಪ್ಪ, ನಾವೇನೋ ಮಾಡ್ತಾಯಿದ್ದೇವೆ ಅಂದರೆ ನಮಗೇನು ಬೇಕಲ್ಲಿ ಕೆಲಸ ಮಾಡುವ ಸಾಮರ್ಥ್ಯವನ್ನು ನಾವೇನಂತ ಕರಿತೀವಿ? ಶಕ್ತಿ ಅಂತ ಕರಿತೀವಿ. ಇದು ಡೆಫಿನೇಷನ್ನು ಆಲ್ಮೋಸ್ಟ್ ಡೈರೆಕ್ಟ್ ಕ್ವಶನ್ ಆಗಿದೆ. ನೋಡೋಣ ಏನು ಮಾಡ್ತಾರೋಕ್ಕಿಂತ ಕ್ವಶನ್ಸ್ ಬರುತ್ತವೆ ಅಂತ ನನ್ನ ಗೆಸ್ಸಿಂಗು. ನೆಕ್ಸ್ಟು ಶಕ್ತಿ ಸಂರಕ್ಷಣಾ ನಿಯಮ. ಶಕ್ತಿಯನ್ನು ಸೃಷ್ಟಿಸಲು ಸಾಧ್ಯವಿಲ್ಲ, ಲಯಗೊಳಿಸಲು ಶಕ್ತಿಯನ್ನು ಏನು ಮಾಡೋಕ್ಕಾಗಲ್ಲ, ಸೃಷ್ಟಿಸಲು ಆಗೋದಿಲ್ಲ, ನೆಕ್ಸ್ಟ್ ನಾಶಪಡಿಸಲು ಆಗೋದಿಲ್ಲ. ಆದರೆ ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಬದಲಿಸಬಹುದು. ನೋಡಪ್ಪ, ಇಲ್ಲೇನೋ ಒಂದು ಡಬ್ಬೆ ಐತೆ, ನೀನು ಜೋರಾಗಿ ನಿನ್ನ ಶಕ್ತಿಯಿಂದ ಇದು ಹೊಡೆದ್ರೆ ಏನಾಗ್ತದೆ? ಡಬ್ಬೆ ಹಿಂಗೆ ಅಪ್ಪಚ್ಚಿ ಆಗ್ತದೆ. ಆದರೆ ಇಲ್ಲಿ ಫಸ್ಟು ಆಯತಾಕಾರದಿದ್ದ ಡಬ್ಬೆ ಏನಾಯಿತು? ಶೇಪನ್ನು ಚೇಂಜ್ ಮಾಡ್ಕೊಂತು. ಹೀಗೆ ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಏನು ಮಾಡ್ಬೋದು? ನಾವು ಶಕ್ತಿಯನ್ನು ಬದಲಿಸಬಹುದು. ಪ್ರಚನ ಶಕ್ತಿ, ಯಾವುದೇ ವಸ್ತು ತನ್ನ ಸ್ಥಾನದಲ್ಲಿ ಪಡೆಯುವ ಶಕ್ತಿಯನ್ನು. ಈಗ ಒಂದು ಬೆಟ್ಟದ ಮೇಲೆ ಜಾರುವ ಒಂದು ಕಟ್ಟೆ ಮೇಲೆ ನಾವಿಲ್ಲಿ ಕಲ್ಲನ್ನು ಇಟ್ಟಿದ್ದೇವೆ. ಈಗ ಅದೇ ಈ ನೆಲದ ಮೇಲೆ ಇಟ್ಟರೆ ಕಲ್ಲು ಜಾರಂಗಿಲ್ಲ. ಆದರೆ ಇಲ್ಲಿ ಒಂದು ದೊಡ್ಡ ಕಟ್ಟೆ ಮೇಲೆ ನಾವು ಕಲ್ಲನ್ನು ಇಟ್ಟೇವೆ ಅಂದರೆ ಅದು ಸ್ಟೋರ್ಡ್ ಶಕ್ತಿ. ಒಂಚೂರು ನಾವು ಆ ಕಲ್ಲನ್ನು ದಬ್ಬಿಟ್ರೆ ಅದೇನು ಮಾಡುತ್ತೆ? ಉಡ್ಕೊತ ಕೆಳಗೆ ಬೀಳುತ್ತೆ. ನಾವೇನು ಶಕ್ತಿ ಹಾಕೋದು ಬೇಡ, ಅಷ್ಟೇ ಶಕ್ತಿನ ಈ ಭೂಮಿ ಮೇಲಿರೋ ಬಂಡೆ ಹಾಕಿದರೆ ಏನಾಗುತ್ತೆ? ಅದು ಮಿಸ್ಕಾಡೋದು ಇಲ್ಲ. ಆದರೆ ಇಲ್ಲಿ ಮೇಲಿಂದ ಇರೋದೇನಾಗುತ್ತೆ? ಸ್ಟೋರ್ಡ್ ಎನರ್ಜಿ ಅಂತ ಕರಿತೇವೆ. ಪ್ರಚನ ಶಕ್ತಿಗೆ ನಾವೇನಂತ ಕರಿತೀವಿ? ಸ್ಟೋರ್ಡ್ ಎನರ್ಜಿ ಅಂತ ಕರಿತೇವೆ. ಉದಾಹರಣೆಗೆ ಆನೆಕಟ್ಟಿನಲ್ಲಿ ಸಂಗ್ರಹಿಸಿರುವ ನೀರು. ನೋಡ್ರಿ, ಆನೆಕಟ್ಟಿನಲ್ಲಿ ಸಂಗ್ರಹಿಸೋ ನೀರಿಗೆ ತುಂಬ ಶಕ್ತಿ ಇರುತ್ತೆ, ಆಯಿತಾ? ನೆಕ್ಸ್ಟ್ ಚಲನ ಶಕ್ತಿ ಅಂದರೆ ವಸ್ತುವು ಚಲನೆಯಿಂದ ಪಡೆದ ಶಕ್ತಿ. ಅಂದರೆ ವಸ್ತು ನಡೀತಾ ಅಂತ ಪಡ್ಕೊತದೆ, ಅದು ಶಕ್ತಿ. ಅಂಥದ್ದೇನ್ರಿ ನಡೆಯೋ ಶಕ್ತಿ ಅಂದರೆ, ನೀರು ರಭಸವಾಗಿ ಹರಿತಾ ಇರ್ತಿರುತ್ತೆ ನದಿಯಲ್ಲಿ. ನೀನು ಹೋಗಿ ನಿಂತ್ಕೊ, ಅಲ್ಲೇನಾಗ್ತದೆ? ನಿನ್ನೆ ತಳ್ಕೊಂಡು ಹೋಗ್ತಾ ಇರುತ್ತೆ. ಅಥವಾ ಒಂದು ಹಡಗು ಮಾಡಿದರೆ, ಒಂದು ಪೇಪರ್ ಎಸೆದರೆ ಅದೇನಾಗುತ್ತೆ? ಹಾರ್ಕೊಂಡು ಹೋಗುತ್ತೆ. ಅದೇ ಗಾಳಿಯಲ್ಲಿ ನೀವು ಪೇಪರ್ ಎಸೆದ್ರೆ ಏನು ಮಾಡುತ್ತೆ? ಹಾರ್ಕೊಂಡು ಹೋಗುತ್ತೆ. ಇಲ್ಲ, ಅದನ್ನೇ ನಾವು ಚಲನ ಶಕ್ತಿ ಅಂತ ಕರೆಯುತ್ತೀವಿ. ಅಂದರೆ ಹರಿಯುವ ನೀರು ಅದಕ್ಕೆ ಉದಾಹರಣೆ ಆಗಿದೆ. ಶಕ್ತಿಯ ಆಕಾರ. ಶಕ್ತಿಯ ಮೂಲ ಆಕಾರ ಯಾವ್ಯಾವು? ಸೂರ್ಯ, ಗಾಳಿ, ನೀರು ಮತ್ತು ಹಸಿರು ಸಸ್ಯ, ಬ್ಯಾಟ್ರಿ ಇತ್ಯಾದಿಗಳು ಶಕ್ತಿಯ ಆಕಾರಗಳು. ನೆಕ್ಸ್ಟ್ ಶಕ್ತಿಯ ಮುಗ್ಗಟ್ಟು. ಶಕ್ತಿಯ ಬೇಡಿಕೆ ಹೆಚ್ಚಿದ್ದು ಉತ್ಪಾದನೆ ಕಡಿಮೆಯಾಗಿದ್ದಾಗ ಶಕ್ತಿಯ ಮುಗ್ಗಟ್ಟು ಸಂಭವಿಸುತ್ತದೆ. ಅಂದರೆ ನೋಡ್ರಿ, ಶಕ್ತಿಯ ಬೇಡಿಕೆ ಹೆಚ್ಚಿಗೆ ಇರಬೇಕು, ಆವಾಗ ಉತ್ಪಾದನೆಯಾಗಿರುತ್ತೆ, ಕಡಿಮೆ ಆಗಿರುತ್ತೆ. ಉದಾಹರಣೆಗೆ ಆಹಾರ ಏನಾಗಿದೆ ಅಂದರೆ 10 ಜನರು ಊಟ ಮಾಡೋಷ್ಟು ಆಹಾರ ನಮ್ಮಲ್ಲಿದೆ. ಆದರೆ ನಮ್ಮಲ್ಲಿ ಇರೋವಂಥ ಜನಗಳ ಸಂಖ್ಯೆ ಏನಾಗಿದೆ ಅಂದರೆ 20 ಜನ. ಅಂದರೆ ಇಲ್ಲಿ 10 ಜನ ಉಣ್ಲಿ ಅಷ್ಟು ಆಹಾರ ಐತಿ, ಆದರೆ ಇಲ್ಲಿ 20 ಜನ ಉಣ್ಬೇಕು ಅದನ್ನು. ಇದನ್ನು ನಾವು ಏನಂತ ಕರಿತೀವಿ? ಶಕ್ತಿಯ ಮುಗ್ಗಟ್ಟು. ಶಕ್ತಿ ಇರೋದು, ಆಹಾರ ಇರೋದು ಕಡಿಮೆ, ಆದರೆ ಉಣ್ಣೋರು ಜಾಸ್ತಿ ಜನ ಇರ್ತಾರಲ್ಲ, ಅದನ್ನು ನಾವು ಶಕ್ತಿಯ ಮುಗ್ಗಟ್ಟು ಅಂತ ಕರಿತೀವಿ. ಸಾಂಪ್ರದಾಯಿಕ ಶಕ್ತಿಯ ಆಕಾರಗಳು. ನವೀಕರಿಸಲಾಗದ ಶಕ್ತಿಯ ಆಕಾರಗಳನ್ನು ನಾವು ಸಾಂಪ್ರದಾಯಿಕ ಶಕ್ತಿಯ ಆಕಾರಗಳು ಅಂತ ಹೇಳ್ತೀವಿ. ಯಾವ್ಯಾವು? ಪಳಿಯುಳಿಕೆ ಇಂಧನಗಳು, ಪೆಟ್ರೋಲ್, ಡೀಸೆಲ್ ಮತ್ತು ಕಲ್ಲಿದ್ದಗಳು. ಇವನ್ನ ನಾವು ಮತ್ತು ಉತ್ಪತ್ತಿ ಮಾಡೋಕ್ಕಾಗಲ್ಲ. ನಾನು ಪೆಟ್ರೋಲನ್ನು ಉತ್ಪತ್ತಿ ಮಾಡ್ತೀನಿ, ಡೀಸೆಲನ್ನು ಉತ್ಪತ್ತಿ ಮಾಡ್ತೀನಿ, ಪಳಿಯುಳಿಕೆ ಇಂಧನಗಳನ್ನು ಉತ್ಪತ್ತಿ ಮಾಡ್ತೀನಿ ಅಂತಂದರೆ ಸಾಧ್ಯನೇ ಇಲ್ಲ. ನಮ್ಮ ವಿಜ್ಞಾನಿಗಳು ಏನೇನೋ ಕಂಡು ಹಿಡಿದಿದ್ದಾರೆ, ಆದರೆ ಈ ಪಳಿಯುಳಿಕೆ ಇಂಧನಗಳು ಇವನ್ನೆಲ್ಲ
ಅದನ್ನೆಲ್ಲ ಇನ್ನೂ ಕಂಡುಹಿಡಲಿಕ್ಕೆ ಆಗ್ತಾಯಿಲ್ಲ. ಆಲ್ಟರ್ನೇಟ್ ಕಂಡುಹಿಡ್ದಿದ್ದಾರೆ, ಅಂದರೆ ಎಲೆಕ್ಟ್ರಿಕಲ್, ವಿದ್ಯುತ್ತಿನಿಂದ ಓಡುವಂಥ ಕಾರುಗಳು, ವಿದ್ಯುತ್ತಿನಿಂದ ಓಡುವಂಥ ಬೈಕ್ಗಳನ್ನು ಕಂಡುಹಿಡಿದ್ದಾರೆ. ಆದರೆ ಈ ಪಳೆಯುಳಿಕೆ ಇಂಧನಗಳನ್ನು ಇನ್ನೂ ಕೂಡ ಸೃಷ್ಟಿಸಲು ಸಾಧ್ಯ ಇಲ್ಲ. ಅಸಾಂಪ್ರದಾಯಿಕ ಶಕ್ತಿ ಆಕಾರಗಳು ಯಾವ್ಯಾವು? ಅಸಾಂಪ್ರದಾಯಿಕ ಶಕ್ತಿ ಆಕಾರಗಳಂದರೆ, ಈ ಕ್ವಶನ್ ಡೈರೆಕ್ಟಾಗಿ ಕೇಳ್ತಾರೆ ನಿಮಗೆ. ಇದನ್ನು ಕೂಡ ಸಾಂಪ್ರದಾಯಿಕ ಶಕ್ತಿ ಆಕಾರಗಳನ್ನು ಡೈರೆಕ್ಟಾಗಿ ಕೇಳ್ತಾರೆ. ಆಮೇಲೆ ಮುಗ್ಗಟ್ಟು, ಇದೇನು ನಾನು ಈ ಲೆಸನನ್ನು ಚೂಸ್ ಮಾಡ್ಕೊಂಡೇನಲ್ಲ, ಇದರಲ್ಲಿ 100% 1-2 ಪ್ರಶ್ನೆಗಳು ಬಂದೇ ಬರುತ್ತೆ. EVS ಎಲ್ಲ ಆಯಿತು, ಮತ್ತು ನಮ್ಮ GPST ಇರಲ್ಲ, ಪೇಪರ್ ಸೆಕೆಂಡಲ್ಲಾದರೆ ಬಂದೇ ಬರ್ತವು. ಸಾಂಪ್ರದಾಯಿಕ ಶಕ್ತಿ ಆಕಾರಗಳು ಅಂದರೆ ಯಾವುವು? ನವೀಕರಿಸಬಹುದಾದ ಶಕ್ತಿ ಆಕಾರಗಳು. ನವೀಕರಿಸ್ಬೋದು. ಯಾವುದು? ಸೌರಶಕ್ತಿ ನಾವಿರೋವರೆಗೂ ಅದು ಶಾಶ್ವತ, ಸೌರನಿಂದ ಶಕ್ತಿ ನಾವು ಪಡಿತೀವಿ. ನೆಕ್ಸ್ಟ್ ವಾಯು ಶಕ್ತಿ, ನವೀಕರಿಸಬಹುದಾದ. ಹೇಗೆ ವಾಯುಶಕ್ತಿಯನ್ನು ಹೆಚ್ಚಿಗೆ ಮಾಡ್ತೀವಿ? ಗಿಡಗಳನ್ನು ಹಚ್ಚೋದ್ರಿಂದ, ಅರಣ್ಯ ಸಂಪತ್ತನ್ನು ಹೆಚ್ಚಿಗೆ ಮಾಡೋದರಿಂದ ನಾವೇನು ಮಾಡ್ತೀವಿ? ನಾವು ನವೀಕರಿಸಬಹುದು ಈ ಶಕ್ತಿಗಳನ್ನು. ನೆಕ್ಸ್ಟು ಉಷ್ಣ ವಿದ್ಯುತ್ ಸ್ಥಾವರ. ಉಷ್ಣ ವಿದ್ಯುತ್ ಸ್ಥಾವರ ಅಂದರೆ ಪಳೆಯುಳಿಕೆ ಇಂಧನಗಳನ್ನು ದಹಿಸಿ ಉಷ್ಣ ಶಕ್ತಿಯನ್ನು ನಾವು ಏನು ಮಾಡಬೇಕು? ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸ್ತೀವಿ. ಏನು? ಬೆಲೆ ಕಡಿಮೆ, ನೆಕ್ಸ್ಟ್ ಕಡಿಮೆ ಸ್ಥಳಾವಕಾಶ ಸಾಕು. ಅನಾನುಕೂಲ ಏನಂದರೆ ವಾಯು ಮಾಲಿನ್ಯ ಉಂಟಾಗುತ್ತೆ ಇದರಿಂದ. ಅಂದರೆ ಕಲ್ಲಿದ್ದಲನ್ನು ಏನು ಮಾಡ್ತಾರೆ? ಕಲ್ಲಿದ್ದಲನ್ನು ನೀರನ್ನು ಹಾಯಿಸ್ತಾರೆ, ನೀರನ್ನು ಕಾಸ್ತಾರೆ. ಆ ಕಾಸಿದಾಗ ಹಬೆ ಉಂಟಾಗುತ್ತಲ್ಲ, ಆ ಹಬೆಯನ್ನು ಟರ್ಬೈನ್ಗಳಿಗೆ ಹಾಯಿಸ್ತಾರೆ. ಈ ಟರ್ಬೈನ್ಗಳು ಸುತ್ತಿ ಏನಾಗ್ತದೆ? ಯಾಂತ್ರಿಕ ಶಕ್ತಿ ವಿದ್ಯುತ್ ಶಕ್ತಿಯಾಗಿ ಪರಿವರ್ತನೆ ಹೊಂದುತ್ತೆ. ಯಾಂತ್ರಿಕ ಶಕ್ತಿ ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುವುದನ್ನು ನಾವು ಉಷ್ಣ ವಿದ್ಯುತ್ ಸ್ಥಾವರಗಳು ಅಂತ ಕರಿತೀವಿ. ಇದರ ಅನುಕೂಲ ಬೆಲೆ ಕಡಿಮೆ ಸ್ಥಳಾವಕಾಶ ಇದ್ದರೆ ಸಾಕು, ಆದರೆ ವಾಯು ಮಾಲಿನ್ಯ ಉಂಟಾಗುತ್ತೆ. ನೆಕ್ಸ್ಟ್ ಪಳೆಯುಳಿಕೆ ಇಂಧನಗಳು ನವೀಕರಿಸಲಾಗದ ಶಕ್ತಿ ಆಕಾರಗಳಾಗಿದ್ದವು. ಪಳೆಯುಳಿಕೆ ಇಂಧನಗಳೇನು ನವೀಕರಿಸಲು ಸಾಧ್ಯ ಇಲ್ಲ. ಇದು ಒಂದದಕ್ಕೆ ಬ್ಯಾಡ್. ಎಷ್ಟಂತ ಕಲ್ಲಿದ್ದಲು ಉರಿಸ್ತೀರಾ? ಎಷ್ಟಂತ ನೀವು ಸೌದೆಯನ್ನು ತರ್ತೀರಾ? ಅಥವಾ ಕಲ್ಲಿದ್ದಲೇ ಬೇಕು, ಹೆಚ್ಚಾನ ಶಕ್ತಿ ಬೇಕಾಗೋದ್ರಿಂದ ಪಳೆಯುಳಿಕೆಯಲ್ಲಿ ಕಲ್ಲಿದ್ದಲನ್ನೇ ನಾವು ಯೂಸ್ ಮಾಡಬೇಕು. ಜಲವಿದ್ಯುತ್ ಸ್ಥಾವರ ಅಂದರೆ ಹರಿಯುವ ನೀರಿನ ಚಲನಶಕ್ತಿ ಅಥವಾ ಧುಮ್ಮುಕ್ಕುವ ನೀರಿನ ಪ್ರಚನ ಶಕ್ತಿಯಿಂದ ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸೋದು. ವಿದ್ಯುತ್ ಶಕ್ತಿಯನ್ನಾಗಿ ನಾವು ನೀರನ್ನು ಏನು ಮಾಡ್ತೀವಿ ಗೊತ್ತಾ? ಆಣೆಕಟ್ಟಿನಿಂದ ಬರೋ ನೀರನ್ನು ಈ ಥರ ಟರ್ಬೈನ್ಗಳಿಗೆ ತಿರುಗಿಸಿ, ಈ ಟರ್ಬೈನ್ಗಳು ತಿರುಗಿದಾಗ ನಮಗೆ ಯಾಂತ್ರಿಕ ಶಕ್ತಿಯಿಂದ ಮತ್ತೆ ಇಲ್ಲಿ ಕೂಡ ವಿದ್ಯುತ್ ಶಕ್ತಿ ಉಂಟಾಗುತ್ತೆ. ಅನುಕೂಲ ಏನು? ನವೀಕರಿಸಬಹುದಾದ ಶಕ್ತಿ ಆಕಾರ ಅಂದರೆ ಈ ಟೈಪ್ ನಾವು ಅಣೆಕಟ್ಟುಗಳನ್ನು ಹೆಚ್ಚಾಗಿ ಕಟ್ಟಿ ನಾವು ವಿದ್ಯುತ್ತನ್ನು ಪಡ್ಕೋಬೋದು, ನವೀಕರಿಸ್ಬೋದು. ಆದರೆ ಅಣೆಕಟ್ಟುಗಳ ನಿರ್ಮಾಣದಿಂದ ವಿಶಾಲವಾದ ವ್ಯವಸಾಯ ಭೂಮಿ ಏನಾಗ್ತದೆ? ಮುಳುಗಿ ಹೋಗ್ತದೆ. ಹೆಚ್ಚಿನ ನೀರನ್ನು ಸಂಗ್ರಹಣೆ ಮಾಡಬೇಕಾಗಿರುತ್ತೆ. ಅವಾಗ ಏನಾಗ್ತದೆ? ಭೂಪ್ರದೇಶಗಳೇನಾಗ್ತವೆ? ಹಾಳಾಗಿ ಹೋಗ್ತವೆ. ವ್ಯವಸಾಯ ಭೂಮಿ ಏನಾಗುತ್ತೆ? ಹಾಳಾಗುತ್ತೆ. ಪರಿಸರ ವ್ಯವಸ್ಥೆ ನಾಶ ಆಗುತ್ತೆ. ಇದು ಒಂದು. ಅಲ್ಲಿ ಅಣೆಕಟ್ಟಿನ ಅವಶ್ಯಕತೆ ಇರೋಂಗಿಲ್ಲ, ನಾವಲ್ಲಿ ಹೋಗಿ ಸುಮ್ಮನೆ ಅಣೆಕಟ್ಟು ಕಟ್ಟೋದ್ರಿಂದ ಹೆಚ್ಚು ಭೂಮಿ ಹಾಳಾಗುತ್ತೆ. ಹೀಗೆ ಪರಿಸರ ಏನಾಗುತ್ತೆ? ಹಾಳಾಗುತ್ತೆ. ಎಲ್ಲಿ ಏನು ಬೇಕು ಏನು ಬೇಡ ಅನ್ನೋದು ಪರಿಸರನೇ ಡಿಸೈಡ್ ಮಾಡಿಕೊಳ್ಳುತ್ತೆ. ಮಾನವನಿಗೆ ಮತ್ತು ವನ್ಯಜೀವಿಗಳಿಗೆ ವಾಸನೆಲೆ ಸಮಸ್ಯೆ ಉಂಟಾಗುತ್ತೆ. ಅದೇ ಈಗ ನೋಡಿರಿ, ನಿಮಗೆ ಗೊತ್ತಿದ್ದಂಗೆ ಬಾಗಲಕೋಟೆಯಲ್ಲಿ ಆಲಮಟ್ಟಿ ಡ್ಯಾಮ್ ಕಟ್ಟಿದಾರಲ್ಲ, ಅಲ್ಲಿ ಎಷ್ಟೊಂದು ಜನರಿಗೆ ಏನು ಮಾಡಿದ್ದಾರೆ? ಸ್ಥಳವನ್ನು ನವನಗರ ಅಂತಂದೇಳಿ ಮಾಡಿದಾರಲ್ಲ, ಆ ಥರ ಅವರಿಗೆ ಇರೋಕ್ಕೆ ಜಾಗ ಬಿಡಬೇಕು. ಅದೆಲ್ಲ ಎಂಥ ಜಾಗ ಆಗಿತ್ತು? ಅರಣ್ಯ ಆಗಿತ್ತು. ನವನಗರ ಅಂತ ಇದೆಯಲ್ಲ, ಅಲ್ಲೆಲ್ಲ ಕಾಡಿತ್ತು, ಸರ್ಕಾರಿ ಜಾಗ. ಅದನ್ನ ಈಗ ಏನು ಮಾಡಿದ್ದಾರೆ? ಸೈಟ್ಗಳು ಮಾಡಿ ಅಲ್ಲೇ ಮನೆ ಮಾಡ್ಕೊಂಡಿದ್ದಾರೆ. ಈ ಕಡೆ ಡ್ಯಾಮ್ ಮಾಡಿದ್ದು ಜಾಗ ಹಾಳಾಯಿತು, ಈ ಕಡೆ ಮನೆ ಮಾಡಿದ್ದು. ಹಾಳಂದರೆ ಏನೋ ಉತ್ಪತ್ತಿ ಆಗುತ್ತೆ ವಿದ್ಯುತ್ತು, ಆದರೆ ಹಿಂಗೆಲ್ಲ ಅನಾನುಕೂಲತೆಗಳು ಆಗ್ತಾವಲ್ಲ, ಅದನ್ನು ನಿಮಗೆ ಪರಿಚಯ ಮಾಡಿದೆ ಅಷ್ಟೇ. ನೆಕ್ಸ್ಟ್ ಮುಳುಗಡೆಯಾದ ಸಸ್ಯರಾಶಿ ಕೊಳೆತು ಹಸಿರು ಮನೆ ಅನಿಲ ಮೀಥೇನ್ ಬಿಡುಗಡೆಯಾಗುತ್ತದೆ. ಮುಳುಗಡೆಯಾದ ಈಗೇನು ಗಿನೆಗಳೆಲ್ಲ ಮುಳುಗಿ ಹೋಗಿರ್ತಾವಲ್ಲ, ಮುಳುಗಡೆಯಾಗಿರೋ ಭೂಮಿ ಏನಾಗ್ತದೆ? ಕೊಳೆತು ಹಸಿರು ಮನೆ ಅನಿಲ ಏನಾಗ್ತವೆ? ಬಿಡುಗಡೆ ಆಗ್ತದೆ. ನೆಕ್ಸ್ಟ್ ಅದು ಡ್ಯಾಮ್ ಕಟ್ಟಿ ಮೇಲೆ.
ಜೈವಿಕ ರಾಶಿ ಅಂದರೆ ಸಸ್ಯ ಅಥವಾ ಪ್ರಾಣಿ ಉತ್ಪನ್ನಗಳಿಂದ ಪಡೆದ ಶಕ್ತಿಯನ್ನು ನಾವು ಜೈವಿಕ ರಾಶಿ ಅಂತ ಕರಿತೀವಿ. ಅಂದರೆ ಗೋಬರ್ ಗ್ಯಾಸ್ ಅಂತ ಕರಿತೇವಲ್ಲ, ಅದನ್ನು ನಾವು ಜೈವಿಕ ಶಕ್ತಿ ಅಂತ ಕರಿತೀವಿ. ಮಾಲಿನ್ಯ ಉಂಟು ಮಾಡುವುದಿಲ್ಲ, ಇದು ಒಂದು ಬೆನಿಫಿಟ್ಟು. ನೆಕ್ಸ್ಟು ಪುನರ್ಬಳಕೆ ಮಾಡಬಹುದು. ಇವನ್ನ ನಾವು ಏನು ಮಾಡ್ಬೋದು, ಹೆಚ್ಚು ಜೈವಿಕ ಶಕ್ತಿ ಅಂದರೆ ಇದನ್ನು ನೆನಪಿಟ್ಕೊಳ್ರಿ. ಜೈವಿಕ ಶಕ್ತಿ ಮುಖ್ಯವಾಗಿದ್ದೇನೆಂದರೆ ಗೋಬರ್ ಗ್ಯಾಸ್ ಅಂತ ನೆನಪಲ್ಲಿಟ್ಕೊಳ್ರಿ, ಗೋಬರ್ ಗ್ಯಾಸ್. ನೆಕ್ಸ್ಟು ಅನಾನುಕೂಲ. ಒಂದು ಜೈವಿಕ ರಾಶಿಯಿಂದ ಶಕ್ತಿಯನ್ನು ಪಡೆಯಲು ಅಗಾಧ ಪ್ರಮಾಣದ ಜೈವಿಕ ರಾಶಿ ಅಗತ್ಯವಿದೆ. ನೋಡಿರಿ, ಇದಕ್ಕೇನು ಅನಾನುಕೂಲ ಅಂತಂದರೆ, ನಾವು ಒಂದು ದಿವಸದ ಸಗಣಿ ತೊಗೊಂಡು 2 ದಿವಸದ ಸಗಣಿ ತೊಗೊಂಡು ಗೋಬರ್ ಗ್ಯಾಸ್ ಮಾಡ್ತೀನಿ ಅಂದರೆ ಆಗಲ್ಲ. ಇದಕ್ಕೇನಾಗಬೇಕು, ಫಸ್ಟ್ ವರ್ಷಾನುಗಟ್ಟಲೆ ನಾವು ಅದಕ್ಕೆ ಗೊಬ್ಬರವನ್ನು ಹಾಕಿ ಅದು ಕೊಳೆತು ಅದರಿಂದ ನಮಗೆ ಮೀಥೇನ್ ಅನಿಲ ಉತ್ಪತ್ತಿ ಆಗಬೇಕು. ಆವಾಗ ಅದೇನಾಗ್ತದೆ, ಗೋಬರ್ ಗ್ಯಾಸು ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಪವನಶಕ್ತಿಯಿಂದ ಏನಾಗುತ್ತೆ, ಗಾಳಿ ಯಂತ್ರಗಳನ್ನು ಬಳಸಿ ಗಾಳಿ ಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸಬಹುದು. ಗಾಳಿ ಶಕ್ತಿಯನ್ನು ಬಳಸಿ, ಗಾಳಿಯಿಂದ ನೋಡಿರಿ, ನೀವೆಲ್ಲ ಆಲ್ಮೋಸ್ಟ್ ಅಲ್ಲಿ ನೋಡಿದ್ದೀರಿ, ಇದರಲ್ಲಿ ಏನು ಹೆಚ್ಚು ಎಕ್ಸ್ಪ್ಲನೇಷನ್ ಇಲ್ಲ. ಫ್ಯಾನ್ಗಳನ್ನು ತಿರುಗಿಸಿ ಏನು ಮಾಡ್ತಾರೆ, ವಿದ್ಯುತ್ ಶಕ್ತಿಯನ್ನು ಉಂಟು ಮಾಡ್ತಾರೆ. ಇದರ ಅನಾನುಕೂಲತೆ ಏನು, ಮಾಲಿನ್ಯ ಉಂಟಾಗೋದಿಲ್ಲ, ಇದು ಒಂದು ಅನುಕೂಲ ಇದು. ನೆಕ್ಸ್ಟ್ ನವೀಕರಿಸಬಹುದಾದ ಶಕ್ತಿ, ಪರಿಸರ ಸ್ನೇಹಿ. ನೆಕ್ಸ್ಟ್ ಕಡಿಮೆ ವೆಚ್ಚ. ಮಿತಿ ಏನು ಗೊತ್ತಾ, ಅಧಿಕ ವೆಚ್ಚ. ಅನಾನುಕೂಲದೊಳಗೆ ಏನು ಬರ್ತೈತೆ, ಕಡಿಮೆ ವೆಚ್ಚನೂ ಹೌದು, ಈ ಕಡೆಗೆ ಅಧಿಕ ವೆಚ್ಚನೂ ಹೌದು. ತುಂಬ ಹೆಚ್ಚಿನ ಶಕ್ತಿ ಬೇಕು. ಆದರೆ ಪವನ ಶಕ್ತಿಯ ಕೊರತೆ ಅಂದರೆ ಹೆಚ್ಚು ಗಾಳಿ ಎಲ್ಲಿ ಬೀಸುತ್ತಲ್ಲ ಆವಾಗ ಮಾತ್ರ ನಮಗೆ ಇದಕ್ಕೆ ನೋಡ್ರಿ, ಇದು ಸ್ಥಳದಿಂದ ಸ್ಥಳಕ್ಕೆ ಬೇರೆ ಆಗಿರುತ್ತೆ. ಹೆಚ್ಚಿಗೆ ಗಾಳಿ ಬೀಸೋ ಸ್ಥಳದಲ್ಲಿ ನಾವು ಫ್ಯಾನ್ಗಳನ್ನ ಹಚ್ಚಿದರೆ ಜಾಸ್ತಿ ನಮಗೆ ವಿದ್ಯುತ್ತನ್ನು ಪಡ್ಕೋಬೋದು. ಕಡಿಮೆ ಪ್ರದೇಶದಲ್ಲಿ ನಾವು ಇದನ್ನು ಇಷ್ಟೆಲ್ಲ ಇನ್ವೆಸ್ಟ್ ಮಾಡಿ ಎಷ್ಟೋ ಕೋಟಿ ಖರ್ಚಾಗುತ್ತಂತ ಹೇಳ್ತಾರಪ್ಪ ಫ್ಯಾನ್ ಹಚ್ಚಲಿಕ್ಕೆ. ಸೌರಶಕ್ತಿ, ಸೂರ್ಯನಿಂದ ಪಡೆದ ಶಕ್ತಿ. ಸೂರ್ಯನಿಂದ ನಾವೇನು ಶಕ್ತಿಯನ್ನು ಪಡಿತೇವಲ್ಲ ಅದನ್ನು ಸೌರಶಕ್ತಿ ಅಂತ ಕರಿತೀವಿ. ಸೌರಶಕ್ತಿದು ಏನು ಬೆನಿಫಿಟ್ ಅಂದರೆ ನವೀಕರಿಸಬಹುದಾದ ಶಕ್ತಿ. ನೆಕ್ಸ್ಟ್ ಪರಿಸರ ಸ್ನೇಹಿ. ಆದರೆ ಸೌರಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುವ ಸಾಧನ. ಸೌರಕೋಶ ಅಂದರೆ ಅದು ಗೊತ್ತಾ, ಸೋಲಾರ್ ಬಲ್ಬ್ ಅಂತ ಕರಿತೇವಲ್ಪ, ಸೋಲಾರ್ ಶೀಟ್ ಇರ್ತೈತಿ. ಈ ಶೀಟಲ್ಲಿ ಏನು ಮಾಡ್ತೈತಿ, ಕರೆಂಟ್ ಪ್ರತಿಫಲನ ಹೊಂದಿ ಅದು ವಿದ್ಯುತ್ತಾಗಿ ಪರಿವರ್ತನೆ ಹೊಂದುತ್ತದೆ, ಅದು ಸೌರಕೋಶ. ಸೌರ ಫಲಕಗಳಂದರೆ ಹಲವಾರು ಸೌರ ಫಲಕಗಳನ್ನು ಜೋಡಿಸಿ ತಯಾರಿಸಿದ ಸಾಧನವನ್ನು ನಾವು ಸೌರ ಫಲಕಗಳಂತ ಕರಿತೀವಿ. ಅನುಕೂಲಗಳೇನೆಂದರೆ ಹಳ್ಳಿಗಳಲ್ಲಿ ಕುಗ್ರಾಮಗಳಲ್ಲಿ ಅಲ್ಲೇನಾಗ್ತಾ ಇರುತ್ತೆ, ನಮ್ಮ ಲೈನ್ಗಳನ್ನು ಒಯ್ಯಲಿಕ್ಕೆ ಆಗ್ತಾ ಇರಲ್ಲ, ಕರೆಂಟಿನ ಲೈನ್ಗಳಿಗೆ ವ್ಯವಸ್ಥಿತವಾದ ದಾರಿಗಳು ಇರೋಂಗಿಲ್ಲ, ಗುಡ್ಡ ಬೆಟ್ಟಗಳು ಈ ಥರ ಹಳ್ಳ ಕೊಳ್ಳಗಳು ಇರುತ್ತೆ. ಹಾಗೆಲ್ಲ ದ್ವೀಪಗಳು ಇರ್ತವೆ, ಅಲ್ಲೆಲ್ಲ ಕರೆಂಟಿನ ಕಂಬ ನಮಗೆ ಒಯ್ಯೋಕೆ ಆಗ್ತಾ ಇರಲ್ಲ. ಅವಾಗೆಲ್ಲ ಏನು ಮಾಡ್ಬೋದು, ನಾವು ಸೋಲಾರ್ ಲೈಟ್ಗಳನ್ನು ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಇದು ಪರಿಸರ ಸ್ನೇಹಿ ಆಗಿರುತ್ತೆ, ಅಂದರೆ ಯಾವುದೇ ಕೂಡ ನಮ್ಮ ಪರಿಸರಕ್ಕೆ ಹಾನಿ ಆಗಲ್ಲ. ಮಿತಿ ಏನಂದರೆ ಸೌರಕೋಶಕ್ಕೆ ಬಳಸುವ ಸಿಲಿಕಾನ್ ಲಭ್ಯತೆ ಮಿತವಾಗಿದೆ. ನೆಕ್ಸ್ಟ್ ಇದು ದುಬಾರಿ, ಇದಕ್ಕೆ ಸಿಲಿಕಾನನ್ನು ಯೂಸ್ ಮಾಡ್ತೇವೆ ನಾವು. ಸಿಲಿಕಾನ್ ಅನ್ನೋದು ಎಂಥದ್ದಂದರೆ ಇದು ಒಂಥರ ನ್ಯೂಟ್ರಲ್ ಜಡ ಅನಿಲ ಅಂತ ಕರಿತೇವಲ್ಲ, ಜಡ ದ್ರವ್ಯ ಅದು ಹಾಗೆ. ಉಬ್ಬರ ಶಕ್ತಿ ಅಂತಂದರೆ ಸಮುದ್ರದಲ್ಲಿ ಉಂಟಾಗುವ ಉಬ್ಬರ ಇಳಿತಗಳಿಂದ ಟರ್ಬೈನ್ ಉಪಯೋಗಿಸಿ ವಿದ್ಯುತ್ ಶಕ್ತಿ ತಯಾರಿಸುವುದು. ನೀರಲ್ಲಿ ಏನು ಸಮುದ್ರದಲ್ಲಿ ಅಲೆಗಳು ಬರ್ತಾವಲ್ಲ, ಆ ಅಲೆಗಳಿಗೆ ಏನು ಮಾಡ್ತಾರೆ, ಇಲ್ಲಿ ಟರ್ಬೈನನ್ನು ಕೂಡಿಸ್ತಾರೆ. ಆ ಸಮುದ್ರದ ನೀರು ಹಿಂಗೆ ಮೇಲೆ ಕೆಳಗೆ ಹೋದಾಗ ಇದೇನಾಗುತ್ತೆ, ಈ ಥರ ಮೂಮೆಂಟ್ ಆಗುತ್ತೆ. ಆವಾಗ ಅದಕ್ಕೆ ಟರ್ಬೈನ್ ಕೂಡಿಸಿ ಅದರ ಮೇಲೆ ವಿದ್ಯುತ್ತನ್ನು ಪಡ್ಕೊಳ್ಳೋದು. ಅಲೆಗಳ ಶಕ್ತಿ. ಅಲೆಗಳಂದರೆ ಸಮುದ್ರದಲ್ಲಿ ಉಂಟಾಗುವ ಅಲೆಗಳನ್ನು ಬಳಸಿ ಟರ್ಬೈನ್ ತಿರುಗಿಸಿ, ಅಂದರೆ ಹಿಂಗೆ ಅಲೆಗಳು ಜೋರಾಗಿ ಬಂದು ಹಿಂಗೆ ರಿವರ್ಸ್ ಹೊಡಿದು ಹಿಂಗೆ ಹೋಗ್ತಾವಲ್ಲ, ಇಲ್ಲೇನು ಮಾಡ್ತಾರೆ, ಇವಕ್ಕೆ ಟರ್ಬೈನ್ ಕೂರಿಸಿ ಇಲ್ಲಿ ವಿದ್ಯುತ್ತನ್ನು ಪಡ್ಕೊಳ್ಳೋದು. ಸಾಗರ ಉಷ್ಣ ಶಕ್ತಿ. ಸಮುದ್ರದಲ್ಲಿ ನೋಡ್ರಿ, ಸಮುದ್ರ ಮೇಲ್ಮೈನಲ್ಲಿ ನೀರು ಮತ್ತು ಸಮುದ್ರದ ಆಳದ ನೀರಿನ ತಾಪದಲ್ಲಿ ವ್ಯತ್ಯಾಸದಿಂದ ಪಡೆದ ಶಕ್ತಿ. ಸಮುದ್ರದ ಮೇಲ್ಗಡೆ ಏನಿರುತ್ತೆ, ಬಿಸಿ ಇರುತ್ತೆ, ಸಮುದ್ರ ನೀರು ತುಂಬ ಬಿಸಿ ಇರುತ್ತೆ ಬಿಸಿಲುಗಾಲದಲ್ಲಿ. ಅದೇ ರೀತಿ ಸಮುದ್ರ ಕೆಳಗಡೆ ತಂಪಿರುತ್ತೆ. ಅವೆರಡನ್ನೂ ಕಂಬೈನ್ ಮಾಡಿದಾಗ, ಬಿಸಿ ನೀರು ತಣ್ಣೀರನ್ನು ಮಿಕ್ಸ್ ಮಾಡಿದಾಗ ಎವಾಪರೇಷನ್ ಉಂಟಾಗುತ್ತೆ. ಆ ಎವಾಪರೇಷನಲ್ಲಿ ಟರ್ಬೈನನ್ನು ತಿರುಗಿಸಿ ಪಡೆಯೋದು. ಇದು ಕೂಡ ಹೆಚ್ಚಿನ ವೆಚ್ಚದಾಯಕ. ಮುಂದುವರೆದ ರಾಷ್ಟ್ರಗಳು ಇವನ್ನೆಲ್ಲ ಮಾಡ್ತಾ ಇದ್ದಾರೆ, ನಮ್ಮಲ್ಲಿ ಇವೆಲ್ಲ
ಕಡಿಮೆ, ಎಲ್ಲಿ ಸ್ಟಾರ್ಟ್ ಮಾಡಿಲ್ಲ. ಭೂಗರ್ಭ ಉಷ್ಣ ಶಕ್ತಿ, ಭೂಮಿಯ ಆಳದಲ್ಲಿ ಸುಮಾರು 10 ಕಿಲೋಮೀಟರ್ನಲ್ಲಿ ಸಿಗುವ ಶಕ್ತಿ. ಇದರ ತಾಪ 1300 ಡಿಗ್ರಿ ಸೆಲ್ಸಿಯಸ್ ಇರುತ್ತವೆ. ಇಲ್ಲಿಂದ ಏನು ಮಾಡೋದಂತೆ, ಇವು ಉಷ್ಣವನ್ನು ಪಡ್ಕೊಂಡು ನೀರನ್ನು ಕಾಸ್ತೀವಿ. ಟರ್ಬೈನು ಇಲ್ಲಿ ಭೂಮಿ ಇತ್ತಲ್ಲಪ್ಪ, ಈ ಭೂಮಿಯನ್ನು 10 ಕಿಲೋಮೀಟರ್ನಷ್ಟು ಅಗೆಯೋದು. ಅಗ್ದಾಗ ಇಲ್ಲೇನಾಗುತ್ತೆ, ಬಿಸಿಯಾದಂಥ ಅನುಭವ ಬರುತ್ತೆ. ಅದರಲ್ಲಿ ನೀರನ್ನು ಹಾಕಿ ನೀರನ್ನು ಕುದಿಸಿ ಟರ್ಬೈನಿಂದ ತಗೊಳ್ಳೋದೇನೋ ವ್ಯವಸ್ಥೆ ಇದೆ. ನೆಕ್ಸ್ಟು ನ್ಯೂಕ್ಲಿಯರ್ ಶಕ್ತಿ. ನಿಮಗೆಲ್ಲ ಗೊತ್ತಿದೆ ನ್ಯೂಕ್ಲಿಯರ್ ಶಕ್ತಿ ಅಂದರೆ ಅಣುವಿನ ವಿದಳನ ಕ್ರಿಯೆಯಿಂದ ಭಾರೀ ಪ್ರಮಾಣದ ಬೀಜವನ್ನು ಕಡಿಮೆ ಶಕ್ತಿಯ ನ್ಯೂಟ್ರಾನ್ ಇಂದ ತಾಡಿಸಿದಾಗ ಉತ್ಪತ್ತಿಯಾಗುವ ಶಕ್ತಿ. ಈಗ ನ್ಯೂಟ್ರಾನ್ ಅಣುವನ್ನು ಏನು ಮಾಡ್ಬೋದು ನಾವು, ಒಂದು ಯಾವುದೂ ಯುರೇನಸ್ ಅನ್ನೋ ಅಣುವನ್ನು ಏನು ಮಾಡ್ತೀವಿ, ಅದನ್ನು ನಾವು ನ್ಯೂಟ್ರಾನಿಂದ ಹೊಡೆದಾಗ ಒಂದು ಸಾರಿ ಹೊಡೆದಾಗ 3 ನ್ಯೂಟ್ರಾನ್ಗಳು ಉತ್ಪತ್ತಿ ಆಗ್ತವೆ. ಆ 3 ನ್ಯೂಟ್ರಾನ್ಗಳು ಮತ್ತೆ ಯುರೇನಿಯಮನ್ನು ಹೊಡೆದಾಗ ಅವಾಗ ಮತ್ತೇನಾಗ್ತವೆ, ಈ ಥರ ಮತ್ತು ಒಂದು 3 ಉತ್ಪತ್ತಿ ಆಗ್ತವೆ. ಹೀಗೆ ಪರಮಾಣುಗಳ ವಿಭಜನೆಯಿಂದ ಹೆಚ್ಚಾದ ಶಕ್ತಿ ವಿಭಜನೆ ಆಗ್ತದೆ. ಆ ವಿಭಜನೆಯಿಂದ ಹೆಚ್ಚಾದ ಉಷ್ಣ ಉತ್ಪತ್ತಿ ಆಗ್ತದೆ. ಆ ಉಷ್ಣದಿಂದ ನಾವೇನು ಮಾಡ್ತೀವಿ, ನ್ಯೂಕ್ಲಿಯರ್ ಶಕ್ತಿ ಸ್ಥಾವರಗಳಲ್ಲಿ ಅವನ್ನ ಬಳಸ್ತೀವಿ. ಶಕ್ತಿಯ ಉತ್ತಮ ಆಕಾರಗಳು ಯಾವುವು? ಯಾವಪ್ಪ ಶಕ್ತಿಯ ಉತ್ತಮ ಆಕಾರಗಳು? ಇದು ನಿಮಗೆ ತಿಳಿದಿರಲಿ ಅಂತ ಹೇಳ್ತಿದ್ದೀನಿ. ಸುಲಭವಾಗಿ ದೊರೆಯುವಂತಾಗಿದ್ದು, ನೆಕ್ಸ್ಟ್ ಸುಲಭವಾಗಿ ಸಂಗ್ರಹಿಸಲು ಮತ್ತು ಸಾಗಿಸಲು ಸಾಧ್ಯವಾದದ್ದು, ನೆಕ್ಸ್ಟ್ ಮಿತವ್ಯಯಕಾರಿಯಾದದ್ದು, ಹೆಚ್ಚು ಕೆಲಸದ ಸಾಮರ್ಥ್ಯ ಹೊಂದಿರುವಂಥದ್ದು. ಇವನ್ನ ನಾವೇನಂತ ಕರಿತೀವಿ, ಶಕ್ತಿಯ ಉತ್ತಮ ಆಕಾರಗಳು ಅಂತ ಕರಿತೀವಿ. ಉತ್ತಮ ಇಂಧನ ಯಾವುದು? ಉತ್ತಮ ಇಂಧನ ಅಂದರೆ ಹೆಚ್ಚು ಉಷ್ಣ ಬಿಡುಗಡೆ ಮಾಡುವುದು, ಕಡಿಮೆ ಹೊರ ಉಷ್ಣ ಮಾಡುವುದು, ನೆಕ್ಸ್ಟ್ ಕಡಿಮೆ ಹೊಗೆ ಉಂಟು ಮಾಡುವುದು. ಇದು ಹೊರೆ ಅಲ್ಲ, ಕಡಿಮೆ ಹೊಗೆ ಉಂಟು ಮಾಡುವುದು, ಸುಲಭವಾಗಿ ದೊರೆಯುತ್ತಾ ಇರಬೇಕು, ಸುಲಭ ನಿರ್ವಹಣೆ ಮತ್ತು ಸಾಗಿಸಲು ಸಾಧ್ಯವಾದದ್ದು. ಉತ್ತಮ ಶಕ್ತಿ ಆಕಾರಗಳಿಗೂ ಮತ್ತು ಉತ್ತಮ ಇಂಧನಕ್ಕೂ ಸ್ವಲ್ಪ ಸಿಮಿಲಾರಿಟಿ ಇರುತ್ತೆ. ನಿಮ್ಮ ಆಹಾರವನ್ನು ಬಿಸಿ ಮಾಡಲು ಯಾವುದಾದರೂ ಶಕ್ತಿಯ ಆಕಾರವನ್ನು ಉಪಯೋಗಿಸುವುದಾದರೆ ಯಾವುದನ್ನು ಆಯ್ಕೆ ಮಾಡಿಕೊಳ್ಳುವಿರಿ ಅಂತ ಇದೆ. ನಿಮ್ಮ ಆಹಾರವನ್ನು ನೆಕ್ಸ್ಟ್ ಮೈಕ್ರೋ ಓವನ್ ಆಯ್ಕೆ ಮಾಡಿಕೊಳ್ಳುತ್ತೀವಿ. ಮೈಕ್ರೋ ಓವನನ್ನು ಆಯ್ಕೆ ಮಾಡ್ಕೊಳ್ತೀವಿ, ಏಕೆಂದರೆ ಇದು ಆಹಾರದಲ್ಲಿ ಯಾವುದೇ ಬದಲಾವಣೆಯಾಗದಂತೆ ಏಕರೂಪವಾಗಿ ಆಹಾರವನ್ನು ಬಿಸಿ ಮಾಡುತ್ತದೆ. ಓವನ್ನಲ್ಲಿ ಇಟ್ಟಿದ್ದು ಏನಾಗ್ತದೆ, ಹಿಂಗಿಟ್ಟು ತೆಗೆದ್ರೆ ಬಿಸಿ ಆಗುತ್ತೆ. ಪಳೆಯುಳಿಕೆ ಇಂಧನಗಳ ಅನಾನುಕೂಲತೆಗಳು ಯಾವುವು? ಪಳೆಯುಳಿಕೆ ಇಂಧನಗಳು ಈಗ ನಾವು ನೋಡ್ಕೊತ ಬಂದಿದ್ದೀವಿ, ಆದರೂ ಒಂದ್ಸಲ ಮೆಲುಕು ಹಾಕೋಣ, ಯಾಕಂದರೆ ಇವು ಮೇಲೆ ಪ್ರಶ್ನೆಗಳು ಬರುತ್ತೆ. ಪಳೆಯುಳಿಕೆ ಯಾವುದಾದ್ರೂ 1 ಪಾಯಿಂಟ್ ಬಂದ್ರೂ ನಮಗೆ ಬೆನಿಫಿಟ್ ಆಯ್ತಲ್ಲ, ನೋಡ್ಕೊಳೋದ್ರಲ್ಲಿ ಏನು ತಪ್ಪು, ಹೌದಾ? ಪಳೆಯುಳಿಕೆ ಇಂಧನಗಳು ನವೀಕರಿಸಲಾಗದ ಸಂಪನ್ಮೂಲಗಳು, ನವೀಕರಿಸಲಾಗೋಲ್ಲ. ನೆಕ್ಸ್ಟ್ ವಾಯುಮಾಲಿನ್ಯ ಉಂಟು ಮಾಡ್ತವೆ, ಹೌದು. ಆಮ್ಲ ಮಳೆಗೆ ಉಂಟಾಗ್ತವೆ. ಸಲ್ಫರ್ನಂತಹ ಭಯಾನಕ ಅನಿಲವನ್ನು ಉಂಟು ಮಾಡ್ತವೆ, ಸಲ್ಫರ್ ಡೈಆಕ್ಸೈಡ್. ನೆಕ್ಸ್ಟ್ ಹಸಿರುಮನೆ ಪರಿಣಾಮಕ್ಕೂ ಕಾರಣ ಆಗ್ತವೆ, ಅಂದರೆ ಕಾರ್ಬನ್ ಮೊನಾಕ್ಸೈಡ್ ಮತ್ತು ಕಾರ್ಬನ್ ಡೈಆಕ್ಸೈಡ್ಗಳು ಹೆಚ್ಚಾನೆಚ್ಚು ಉಂಟಾಗೋದು. ನಾವು ಪರ್ಯಾಯ ಇಂಧನ ಆಕಾರಗಳತ್ತ ಏಕೆ ಗಮನ ಹರಿಸಬೇಕು? ಯಾಕೆ ನಾವು ಪರ್ಯಾಯ ಇಂಧನಗಳನ್ನ, ಸೌದೆ ಒಲೆಗಳನ್ನು ಯಾಕೆ ಕಡಿಮೆ ಮಾಡಬೇಕು? ನೆಕ್ಸ್ಟ್ ಪಳೆಯುಳಿಕೆ ಇಂಧನಗಳನ್ನು ಯಾಕೆ ಕಡಿಮೆ ಮಾಡಬೇಕು ಅಂತ ಕೇಳಿದ್ದಾರೆ. ಏಕೆಂದರೆ ಶಕ್ತಿಯ ಬೇಡಿಕೆ ಹೆಚ್ಚಿದೆ. ಎಲ್ಲರೂ ಸೌದೆ ಹಚ್ಕೊತ ಹೋದರೆ ಮರಗಿಡಗಳು ಏನಾಗ್ತಾವೆ, ಕಡಿಮೆ ಆಗ್ತವೆ. ಪಳೆಯುಳಿಕೆಗಳ ಪ್ರಮಾಣ ಕಡಿಮೆ. ಪಳೆಯುಳಿಕೆ ಇಂಧನಗಳು ಏನಾಗ್ತಾ ಇದ್ದಾವೆ, ಅವು ಕೂಡ ಸ್ವಲ್ಪ ಇದ್ದಾವೆ, ಇನ್ನೊಂದು ಸ್ವಲ್ಪ ದಿವಸ ಖಾಲಿನೇ ಆಗ್ತವೆ ಅಂತ ಹೇಳ್ತಿದ್ರು. ನಾವು ಸಣ್ಣವರೆಲ್ಲ ಇದ್ದಾಗ 2020ಕ್ಕೆ ಯಾರಿಗೂ ಡೀಸೆಲ್ ಸಿಗೋಂಗಿಲ್ಲ ಅಂತ ಹೇಳ್ತಿದ್ರು ನಾವು ಚಿಕ್ಕವರಿದ್ದಾಗ. ಈಗೆಲ್ಲ ಏನಾಗುತ್ತೆ, 20ನೇ ಶತಮಾನ ಸ್ಟಾರ್ಟ್ ಆಗ್ತಿದ್ದಂಗೆ ಏನೂ ಸಿಗೋಂಗಿಲ್ಲ ಅಂತ ಏನೋ ಆಲ್ಟರ್ನೇಟ್ ಮಾಡ್ತಾ ಇರ್ತಾರೆ, ಹೌದಿಲ್ಲ? ನೀರು ಸಿಗ್ತಾ ಇಲ್ಲ ಅಂದರೆ ಈ ಬಾಟಲ್ ನೀರು ಕುಡಿತಾ ಇಲ್ವಾ, ಏನೋ ಟ್ಯಾಬ್ಲೆಟ್ಸ್ ಕಂಡುಹಿಡಿದಾರಂತೆ ಫಾರಿನ್ನಲ್ಲಿ ನೀರಿಂದು. ಏನಾದರೂ ಇರ್ತದೆ, ಮನುಷ್ಯ ಏನಾದರೂ ಕಂಡುಹಿಡ್ಕೊತಾನೆ ಬದುಕಬೇಕಂದ್ರೆ, ಹೌದಾ? ನೆಕ್ಸ್ಟ್ ಪರ್ಯಾಯ ಇಂಧನಗಳನ್ನು ಬಳಸುವುದರಿಂದ ಭವಿಷ್ಯಕ್ಕೆ ಪಳೆಯುಳಿಕೆ ಇಂಧನಗಳ ಬಳಕೆ ಸಾಧ್ಯ. ಪರ್ಯಾಯ ಇಂಧನಗಳು ವಾಯುಮಾಲಿನ್ಯ ಉಂಟು ಮಾಡುವುದಿಲ್ಲ. ನೋಡಿರಿ, ವಾಯುಮಾಲಿನ್ಯ ಉಂಟು ಮಾಡುವುದಿಲ್ಲ. ಪರ್ಯಾಯ ಇಂಧನಗಳು, ಪಳೆಯುಳಿಕೆ ಅಲ್ಲ, ಪರ್ಯಾಯ ಇಂಧನಗಳು. ನಮ್ಮ ಅನುಕೂಲತೆಗಳಿಗೆ ತಕ್ಕಂತೆ ಗಾಳಿ ಮತ್ತು ನೀರಿನ ಸಾಂಪ್ರದಾಯಿಕ ಬಳಕೆಯನ್ನು ಹೇಗೆ ಮಾರ್ಪಡಿಸಲಾಗಿದೆ?
ಹೇಗೆ ಅಂದರೆ ನಮ್ಮ ಅನುಕೂಲತೆಗೆ ತಕ್ಕಂತೆ ಗಾಳಿ ಯಂತ್ರ ಮತ್ತು ನೀರನ್ನು ಜಲವಿದ್ಯುತ್ ಸ್ಥಾವರಗಳನ್ನಾಗಿ ಮಾರ್ಪಡಿಸಲಾಗಿದೆ. ಇದರಿಂದ ಗಾಳಿ ಯಂತ್ರಗಳನ್ನು ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ಇದರಿಂದ ಜಲವಿದ್ಯುತ್ತನ್ನು ಪಡಿತಾ ಇದ್ದೀವಿ. ನಮ್ಮ ಅನುಕೂಲಕ್ಕೆ ಹೆಲ್ಪ್ ಆಗೋ ಥರ. ನಿಮ್ನ ಪೀನ ಅಥವಾ ಸಮತಲ ಕನ್ನಡಿಗಳಲ್ಲಿ ಸೌರ ಕುಕ್ಕರ್ನಲ್ಲಿ ಉಪಯೋಗಿಸುವ ಸೂಕ್ತವಾದದ್ದು ಯಾವುದು ಮತ್ತು ಏಕೆ? ಈ ಪ್ರಶ್ನೆ ಬಂದಿತ್ತು ಒಂದು ಸಾರಿ TETಯಲ್ಲಿ. ಯಾವ ದರ್ಪಣವನ್ನು ಉಪಯೋಗಿಸ್ತೀವಿ ಅಂತ. ನೀಮ್ನ ದರ್ಪಣವನ್ನು ಉಪಯೋಗಿಸುವುದು ಸೂಕ್ತ. ಏಕೆಂದರೆ ಇದು ಸೂರ್ಯನ ಬೆಳಕನ್ನು ಕೇಂದ್ರೀಕರಿಸಿ ಅಡಿಗೆ ಬೇಯಿಸಲು ಅಗತ್ಯವಿರುವ ತಾಪವನ್ನು ಒದಗಿಸುತ್ತದೆ. ಹಾಗಾದರೆ ಸೌರ ಕುಕ್ಕರ್ನಲ್ಲಿ ಬಳಸುವಂತಹ ದರ್ಪಣ ಯಾವುದು? ನೆನಪಲ್ಲಿಡಿ, ನೀಮ್ನ ದರ್ಪಣ. ನೆಕ್ಸ್ಟು ಸಾಗರದಿಂದ ಪಡೆಯಲಿರುವ ಶಕ್ತಿಯ ಮಿತಗಳು ಯಾವುವು ಅಂತ ಇದೆ. ನೆಕ್ಸ್ಟ್ ಏನೇನಪ್ಪ ಅಂದರೆ ಸ್ಥಳಾವಕಾಶದ ಕೊರತೆ. ಸಾಗರ ಏನು ಮಾಡಬೇಕಂದ್ರೆ ಬರೋಬ್ಬರಿ ಸಾಗರದಿಂದ ಪಡಿಬೇಕಂದ್ರೆ ಹೆಚ್ಚಿನ ಶಕ್ತಿ ಬೇಕಂದರೆ ಅತಿ ಹೆಚ್ಚಾದ ಪ್ರದೇಶವನ್ನು ನಾವು ಆವರಿಸ್ಕೋಬೇಕಾಗುತ್ತೆ. ಅಲೆಗಳಿಂದ ಶಕ್ತಿ ಪಡೆಯಲು ಮತ್ತು ಅಲೆಗಳಿಗೆ ಹೆಚ್ಚು ಪ್ರಬಲವಾಗಿರಬೇಕು. ತುಂಬ ಶಕ್ತಿಯುತ ಅಲೆಗಳು ಬರ್ತಾ ಇರಬೇಕು. ನೆಕ್ಸ್ಟು ಸಮುದ್ರವಾಗಿ ಈ ಶಕ್ತಿ ಪಡೆಯುವುದು ಕಷ್ಟ. ಸಮುದ್ರದಲ್ಲಿ ಹೆಚ್ಚು ಪಡ್ಕೊಳೋದು ಕಷ್ಟ. ಯಾವಾಗಲೂ ಅಲೆಗಳು ಬರ್ತಾ ಇರೋಂಗಿಲ್ಲ, ಒಂದೊಂದ್ಸಲ ಕಡಿಮೆ ಆಗ್ತಾ ಇರ್ತವೆ, ನೋಡಿಕೊಂಡು ಮಾಡ್ಕೋಬೇಕು. ನೆಕ್ಸ್ಟು ಭೂ ಉಷ್ಣ ಶಕ್ತಿ ಎಂದರೇನು? ಭೂ ಅಂತರಾಳದಿಂದ ಪಡೆದ ಶಕ್ತಿಯನ್ನು ನಾವು ಭೂ ಉಷ್ಣ ಶಕ್ತಿ ಅಂತ ಕರಿತೀವಿ. ನ್ಯೂಕ್ಲಿಯರ್ ಶಕ್ತಿಯ ಅನುಕೂಲಗಳೇನು ಅಂತ ಕೇಳಿದ್ದಾರೆ. ನ್ಯೂಕ್ಲಿಯರ್ ಶಕ್ತಿಯ ಅನುಕೂಲಗಳು: ಇದು ಶಕ್ತಿಯ ಆಕಾರಕ್ಕಿಂತ ಅಗಾಧ ಪ್ರಮಾಣದ ಶಕ್ತಿಯನ್ನು ಬಿಡುಗಡೆ ಮಾಡುತ್ತದೆ. ಶಕ್ತಿಯ ಆಕಾರಕ್ಕಿಂತ ಅಗಾಧ ಪ್ರಮಾಣದ ಶಕ್ತಿಯನ್ನು ಬಿಡುಗಡೆ ಮಾಡುತ್ತೆ. ಹಸಿರುಮನೆ ಪರಿಣಾಮಕ್ಕೆ ಕಾರಣವಾದ ಕಾರ್ಬನ್ ಡೈಆಕ್ಸೈಡ್ ಮತ್ತು ಆಮ್ಲಮನೆಗೆ ಕಾರಣವಾದ ಸಲ್ಫರ್ ಡೈಆಕ್ಸೈಡನ್ನು ಬಿಡುಗಡೆ ಮಾಡುವುದಿಲ್ಲ. ನ್ಯೂಕ್ಲಿಯರ್ ಶಕ್ತಿ ಏನು ಮಾಡೋದಿಲ್ಲ? ಕಾರ್ಬನ್ ಡೈಆಕ್ಸೈಡ್ ಮತ್ತು ಆಮ್ಲಮಳೆ ಅಂತ ಸಲ್ಫರ್ ಡೈಆಕ್ಸೈಡ್ಗಳನ್ನು ಉಂಟು ಮಾಡೋದಿಲ್ಲ. ಇಲ್ಲೊಂದು ಪ್ರಶ್ನೆಯನ್ನು ನೆನಪಲ್ಲಿ ಇಟ್ಕೊಳ್ರಿ. ಆಮ್ಲಮಳೆಗೆ ಕಾರಣವಾದ ಅಂಶ ಯಾವುದು ಅಂತ ಕೇಳ್ತಾರೆ. ಯಾವುದು? ಸಲ್ಫರ್ ಡೈಆಕ್ಸೈಡ್. ಸಲ್ಫರ್ ಡೈಆಕ್ಸೈಡ್ನಿಂದ ಆಮ್ಲಮಳೆ ಉಂಟಾಗ್ತದೆ. ಈ ಸಲ್ಫರ್ ಡೈಆಕ್ಸೈಡು ತಾಜ್ ಮಹಲಿನ ಅಮೃತಶಿಲೆಗೆ ಬೀಳ್ತಾ ಇರೋದ್ರಿಂದ ಆ ಅಮೃತಶಿಲೆ ಏನಾಗ್ತಾ ಇದೆ? ಹಸಿರಾಗಿ ಕಾಣ್ತಾ ಇದೆ. ಬಿಳಿಯಾಗಿರೋ ಅಮೃತಶಿಲೆ ಏನಾಗ್ತಾ ಇದೆ? ಹಸಿರಾಗಿ. ಅದಕ್ಕೆ ಕಾರಣ ಏನು ಗೊತ್ತಾ? ಸಲ್ಫರ್ ಡೈಆಕ್ಸೈಡೇ ಅದಕ್ಕೆ ಕಾರಣವಾಗಿದೆ. ನೀವು ನೆನಪಲ್ಲಿ ಇಟ್ಕೊಳ್ರಿ. ಆಮ್ಲಮಳೆಗೆ ಕಾರಣವಾದ ಧಾತು ಯಾವುದು? ಸಲ್ಫರ್ ಡೈಆಕ್ಸೈಡ್. ಅಥವಾ ತಾಜ್ ಮಹಲ್ ಹಸಿರು ಆಗಲು ಕಾರಣವೇನಾಗಿದೆ ಅಂತಂದರೆ ಸಲ್ಫರ್ ಡೈಆಕ್ಸೈಡ್ ಅಂತ ನೆನಪಲ್ಲಿ ಇಟ್ಕೊಳ್ರಿ. ಶಕ್ತಿ ಯಾವುದೇ ಆಕಾರವು ಮಾಲಿನ್ಯದಿಂದ ಮುಕ್ತವೇ ಅಥವಾ ಏಕಿಲ್ಲ ಅಂತ ಕೇಳಿದ್ದಾರೆ. ಯಾವುದಾದ್ರೂ ಶಕ್ತಿಯನ್ನು ಬಳಸಿದರೆ ಪ್ರತಿಯೊಂದು ಮಾಲಿನ್ಯವನ್ನು ಉಂಟು ಮಾಡ್ತವ ಅನ್ನೋ ಪ್ರಶ್ನೆ. ಇಲ್ಲ, ಶಕ್ತಿಯ ಯಾವುದೇ ಆಕಾರ ಮಾಲಿನ್ಯದಿಂದ ಮುಕ್ತವಲ್ಲ. ಒಂದಲ್ಲ ಒಂದು ರೀತಿಯಿಂದ ಏನು ಮಾಡ್ತವವು? ಮಾಲಿನ್ಯವನ್ನು ಉಂಟು ಮಾಡ್ತಾನೆ ಇರ್ತವು. ಸೌರಕೋಶವು ಮಾಲಿನ್ಯ ರಹಿತವಾಗಿದ್ದರೂ ಅದರ ಜೊತೆಗೆ ಪರಿಸರ ಹಾನಿ ಉಂಟಾಗುತ್ತದೆ. ತುಂಬ ಜಾಗವನ್ನು ಅವು ಹಿಡಿತವು ಸೌರಕೋಶಗಳು. ಒಂದು ಶೀಟಲ್ಲಿ ಒಂದು ಸಣ್ಣ ಬಲ್ಪನ್ನು ನಾವು ಹಚ್ತೀವಿ. ಅದೇ ಥರ ಹೊಲಕ್ಕೆ ಹಾಕಿದರೆ ಒಂದು ಮನೆಗೆ ಕರೆಂಟನ್ನು ಪಡ್ಕೋಬೋದು ನಾವು ಅಷ್ಟೇ. 5 ಎಕರೆ ಹೊಲಕ್ಕೆ ಹಾಕಿ ಒಂದು ಹಳ್ಳಿಯನ್ನು ನಾವು ಕರೆಂಟಿಂದ ತುಂಬಿಸೋಕೆ ಆಗಲ್ಲ. ತುಂಬ ಜಾಗ ವೇಸ್ಟ್ ಆಗುತ್ತೆ. ನೆಕ್ಸ್ಟ್ ಹೈಡ್ರೋಜನನ್ನು ರಾಕೆಟ್ನಲ್ಲಿ ಶಕ್ತಿ ಮೂಲವಾಗಿ ಬಳಸಲಾಗಿದೆ. ನೀವು ಇದನ್ನು ಸಂಪೀಡಿತ ನೈಸರ್ಗಿಕ ಅನಿಲಕ್ಕಿಂತ ಸ್ವಚ್ಛ ಎಂದು ಪರಿಗಣಿಸುವಿರಾ? ಏಕೆ ಅಥವಾ ಏಕಿಲ್ಲ ಅಂತ ಕೇಳ್ತಿದ್ದಾರೆ. ನೋಡ್ರಿ, ಇದು ಹೈಡ್ರೋಜನಲ್ಲಿ ರಾಕೆಟ್ಗಳಲ್ಲಿ ಬಳಸುವ ಅನಿಲ ಯಾವುದು ಅಂತ ಬಂದರೆ ನೀವು ಇದನ್ನು ಆನ್ಸರ್ ಮಾಡಬೇಕು. ಯಾವುದು? ಹೈಡ್ರೋಜನ್. ಡೈಲ್ಯೂಟೆಡ್ ಹೈಡ್ರೋಜನ್ನ ನಾವು ರಾಕೆಟ್ಗಳಲ್ಲಿ ಯೂಸ್ ಮಾಡ್ತೀವಿ. ಅದಕ್ಕೆ CNGಗಿಂತ ಸ್ವಚ್ಛ ಅನಿಲ ಅದು. ಎಂಥದ್ದು? CNGಗಿಂತ ಸ್ವಚ್ಛ ಅನಿಲ. ಏಕೆಂದರೆ ಹೈಡ್ರೋಜನ್ ಕೇವಲ ನೀರನ್ನು ಉಂಟು ಮಾಡುತ್ತದೆ, ಆದರೆ CNG ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು ಉಂಟು ಮಾಡುತ್ತದೆ. ಕಾರ್ಬನ್ ಡೈಆಕ್ಸೈಡ್ ಹಸಿರುಮನೆಯ ಪರಿಣಾಮಕ್ಕೆ ಕಾರಣ ಆಗಿದೆ. ಹಾಗಾಗಿ ನಾವೇನು ಮಾಡ್ತೀವಿ? ಡೈಲ್ಯೂಟೆಡ್ ಹೈಡ್ರೋಜನನ್ನು ನಾವು ಬಳಸ್ತೀವಿ. ಅಲ್ಲಿ ರಾಕೆಟ್ಗಳ ಶಕ್ತಿ ಆಗಿ, ರಾಕೆಟ್ಗಳಲ್ಲಿ ಇಂಧನವಾಗಿ ನಾವು ಅದನ್ನು ಬರಿತೀವಿ? ಹೈಡ್ರೋಜನ್ ಅನಿಲವನ್ನು ಬಳಸ್ತೀವಿ. ನೆಕ್ಸ್ಟು ನವೀಕರಿಸಬಹುದಾದ ಯಾವುದಾದರೂ 2 ಶಕ್ತಿಯ ಮೂಲಗಳನ್ನು ಹೆಸರಿಸಿ. ನಿಮ್ಮ ಆಯ್ಕೆಗೆ ಕಾರಣ ಕೊಡಿ. ನವೀಕರಿಸಬಹುದಾದ ಅಂದರೆ ಸೌರಶಕ್ತಿ ಮತ್ತು ಗಾಳಿ ಶಕ್ತಿ. ಗಾಳಿ ಶಕ್ತಿಯನ್ನು ಗಿಡ ಹಚ್ಚೋದ್ರಿಂದ ಹೆಚ್ಚಿಗೆ ಮಾಡ್ಬೋದು. ಸೌರಶಕ್ತಿಯನ್ನು ನಾವು ಯಾವಾಗಲೂ ಪಡ್ಕೋಬಹುದು.
ನೆಕ್ಸ್ಟ್ ಕಾರಣ, ಇದು ಖಾಲಿಯಾಗದ ಸಂಪತ್ತು, ಪುನಃ ಬಳಸಬಹುದು. ಖಾಲಿ ಆಗೋದಿಲ್ಲ, ಪುನಃ ಬಳಸಬಹುದು, ಪರಿಸರ ಸ್ನೇಹಿ ಮತ್ತು ಮಾಲಿನ್ಯರಹಿತವಾಗಿದೆ. ನೀವು ಪರಿಗಣಿಸುವ 2 ಖಾಲಿಯಾಗುವ ಶಕ್ತಿಯ ಮೂಲಗಳನ್ನು ಹೆಸರಿಸಿ. ನಿಮ್ಮ ಆಯ್ಕೆಗೆ ಕಾರಣ ಕೊಡಿ. ಖಾಲಿಯಾಗೋದು ಯಾವುದು? ಎಲ್ಲರೂ ಹೇಳ್ತೀರಾ, ಆಲ್ಮೋಸ್ಟ್ ನಿಮಗೆ ಗೊತ್ತಿರಲಿ ಅಂತ. ಖಾಲಿಯಾಗೋದಂದರೆ ಯಾವುದು? ಫಾಸಿಲ್ ಇಂಧನಗಳು ಮತ್ತು ನ್ಯೂಕ್ಲಿಯರ್ ಇಂಧನಗಳು. ನ್ಯೂಕ್ಲಿಯರ್ ಇಂಧನಗಳು ಏನಾಗ್ತದೆ ಅಂದರೆ, ಇದು ಯುರೇನಿಯಂ ಅಣು ಅಂತಂದು ಹೇಳಿದ್ನಲ್ಲ, ಅದು ಕಡಿಮೆ ಆದರೆ ಅಲ್ಲೇನಾಗ್ತದೆ, ನಾವು ನ್ಯೂಕ್ಲಿಯರ್ ಶಕ್ತಿಯನ್ನು ಬಳಸೋದು ಕಡಿಮೆ ಆಗುತ್ತೆ. ನಾವು ಸೃಷ್ಟಿಸಲಂತೂ ಸಾಧ್ಯವಿಲ್ಲಲ್ಲ. ಇವುಗಳ ಪ್ರಮಾಣ ಕಡಿಮೆಯಾಗಿದೆ, ಪುನಃ ಬಳಸಲು ಸಾಧ್ಯವಿಲ್ಲ, ಮಾಲಿನ್ಯ ಉಂಟು ಮಾಡುತ್ತದೆ. ಇದು ಮುಗಿದು ಹೋಗುವ ಸಂಪತ್ತಾಗಿದೆ. ನೆಕ್ಸ್ಟ್, ಸೌರ ಜಲಪಾತಗಳನ್ನು ಬಿಸಿ ನೀರನ್ನು ಪಡೆಯಲು ಯಾವಾಗಲೂ ಬಳಸುವುದಿಲ್ಲ. ಯಾಕೆ ಸೌರ ಜಲತಾಪಕಗಳನ್ನು ಬಿಸಿ ಮಾಡಲಿಕ್ಕೆ ಬಳಸಲ್ಲ ಅಂದರೆ, ಮೋಡ ಕವಿದ ದಿನ ಇರೋದ್ರಿಂದ. ಕೆಲವೊಂದು ಸಾರಿ ನಮಗೆ ಮಳೆ ಬರಬೇಕಾದ್ರೆ ನಾವೇನು ಮಾಡಬೇಕು, ಸೋಲಾರ್ನಲ್ಲಿ ನೀರು ಕಾಯಿಸ್ತಿದ್ದೀವಿ ಅಂದರೆ ನೀರು ಕಾಯೋದೇ ಇಲ್ಲ, ಹೌದಿಲ್ಲ? ಹಾಗಾಗಿ ಮೋಡ ಕವಿಯೋದ್ರಿಂದ. ನೆಕ್ಸ್ಟು, ಈ ಕೆಳಗಿನವುಗಳಲ್ಲಿ ಯಾವುದು ಜೈವಿಕ ದ್ರವ್ಯರಾಶಿಯ ಆಕಾರಕ್ಕೆ ಉದಾಹರಣೆ ಅಲ್ಲ ಅಂತ ಹೇಳಿದ್ದಾರೆ. ಜೈವಿಕ ಆಕಾರಕ್ಕೆ ಯಾವುದಲ್ಲ ಅಂದರೆ, ಗೋಬರ್ ಅನಿಲ ಇದು ಹೌದು, ಕಲ್ಲಿದ್ದಲು ಹೌದು. ನೆಕ್ಸ್ಟು ಸೌದೆ, ಆದರೆ ನ್ಯೂಕ್ಲಿಯರ್ ಶಕ್ತಿ ಇದು ಜೈವಿಕ ದ್ರವ್ಯರಾಶಿ ಅಲ್ಲ, ಇದು ಕೃತಕವಾಗಿ ಮಾಡಿಕೊಂಡಿರೋದು. ನೆಕ್ಸ್ಟ್, ನಾವು ಬಳಸುವ ಹೆಚ್ಚಿನ ಶಕ್ತಿ ಆಕಾರಗಳು ಸಂಗ್ರಹಿಸಿದ ಸೌರಶಕ್ತಿಯನ್ನು ಪ್ರತಿನಿಧಿಸುತ್ತವೆ. ಇದರಲ್ಲಿ ಯಾವುದು ಅಂತಿಮವಾಗಿ ಸೂರ್ಯನ ಶಕ್ತಿಯಿಂದ ಪಡೆಯಲಾಗುವುದಿಲ್ಲ? ಯಾವುದು ನಾವು ಲಾಸ್ಟ್ ಸೂರ್ಯನ ಶಕ್ತಿಯಿಂದ ಪಡೆಯೋದಿಲ್ಲ? ಯಾವುದಂದರೆ, ಗಾಳಿ ಶಕ್ತಿ ಸೂರ್ಯನ ಬೇಕು, ಜೈವಿಕ ರಾಶಿಗೂ ಬೇಕು, ಭೂ ಉಷ್ಣ ತಾಪಕ್ಕೂ ಬೇಕು. ಆದರೆ ನ್ಯೂಕ್ಲಿಯರ್ ಶಕ್ತಿಗೆ ನಮಗೆ ಸೂರ್ಯನ ತಾಪ ಬೇಡ. ಇಲ್ಲಿದು ಸ್ವಲ್ಪ ತಪ್ಪು ಕೊಟ್ಟಿದ್ದಾರೆ, ಇದು ನ್ಯೂಕ್ಲಿಯರ್ ಶಕ್ತಿನೇ ಬರುತ್ತೆ. ಪಳೆಯುಳಿಕೆ ಇಂಧನಗಳು ಮತ್ತು ಸೂರ್ಯನನ್ನು ಶಕ್ತಿಯ ನೇರ ಆಕಾರ ಎಂದು ಪರಿಗಣಿಸಿ ಹೋಲಿಸಿ ವ್ಯತ್ಯಾಸ ತಿಳಿಸಿ. ಪಳೆಯುಳಿಕೆ ಇಂಧನಗಳು ವಾಯು ಮಾಲಿನ್ಯ ಉಂಟು ಮಾಡುತ್ತವೆ, ಆದರೆ ಸೌರಶಕ್ತಿ ಮಾಲಿನ್ಯ ರಹಿತವಾಗಿದೆ. ಜಲವಿದ್ಯುತ್ ಸ್ಥಾವರಗಳಿಗೆ ಅಣೆಕಟ್ಟುಗಳನ್ನು ನಿರ್ಮಿಸುವುದರಿಂದ ಅಪಾರ ಪ್ರಮಾಣದ ಭೂಮಿಯು ನೀರಿನಲ್ಲಿ ಮುಳುಗಡೆಯಾಗುತ್ತದೆ. ಇದರಿಂದ ಸಸ್ಯರಾಶಿಯ ಆಕ್ಸಿಜನ್ ರಹಿತ ಸ್ಥಿತಿ, ಕೊರತೆ, ಅಪಾರ ಪ್ರಮಾಣದ ಹಸಿರುಮನೆ ಮೀಥೇನ್ ಅನ್ನು ಬಿಡುಗಡೆಗೊಳಿಸುತ್ತದೆ. ಇದರಿಂದ ಪರಿಸರ ವ್ಯವಸ್ಥೆಯು ನಾಶವಾಗುತ್ತದೆ. ಶಕ್ತಿಯ ಬಳಕೆಯನ್ನು ಕಡಿಮೆಗೊಳಿಸಲು ಕ್ರಮಗಳು: ಇಂಧನಗಳನ್ನು ಉಳಿತಾಯ ಯಂತ್ರಗಳನ್ನು ಉಪಯೋಗಿಸುವುದು. ಕುಕ್ಕರ್ ಅಂದರೆ ಪ್ರೆಷರ್ ಕುಕ್ಕರ್ಗಳನ್ನು ಉಪಯೋಗಿಸೋದ್ರಿಂದ ಏನಾಗ್ತದೆ, ಶಕ್ತಿಯ ವ್ಯಯ ಕಡಿಮೆ ಆಗ್ತದೆ. ಫಾಸಿಲ್ ಇಂಧನಗಳನ್ನು ಮಿತವಾಗಿ ಬಳಸಬೇಕು. ಫಾಸಿಲ್ ಪೆಟ್ರೋಲ್, ಡೀಸೆಲ್ ಇದಾವಲ್ಲ ಅವನ್ನ. ವೈಯಕ್ತಿಕ ವಾಹನಗಳನ್ನು ಬಳಸಲು ಸಾರ್ವಜನಿಕವಾಗಿ ಬಳಸಿ, ಅಂದರೆ ಸ್ವಂತ ವೆಹಿಕಲ್ಗಳನ್ನ ಸ್ವಲ್ಪ ಕಡಿಮೆ ಮಾಡಿರಿ. ಉತ್ತಮ ಸಾಮರ್ಥ್ಯಗಳ ಇಂಜಿನ್ಗಳನ್ನು ಬಳಸಬೇಕು. ಹಳೆಯ ಇಂಜಿನ್ಗಳು ಇದನ್ನು ಸೀಮೆ ಎಣ್ಣೆ ಹಾಕೆಲ್ಲ ಓಡಿಸ್ತಿರ್ತಾರೆ, ಹಾಗೆಲ್ಲ ಮಾಡಬಾರ್ದು. ಅಗಾಧ ಪ್ರಮಾಣದ ಸೌರಶಕ್ತಿ ಬಿಡುಗಡೆಗೆ ಸೂರ್ಯನಲ್ಲಿ ಯಾವ ಕ್ರಿಯೆ ನಡೆಯುತ್ತದೆ? ಇದು ವೆರಿ ಇಂಪಾರ್ಟೆಂಟ್. ಸೂರ್ಯನಲ್ಲಿ ಯಾವ ಕ್ರಿಯೆ ನಡೆಯುತ್ತೆ ಅಂದರೆ, ನ್ಯೂಕ್ಲಿಯರ್ ಸಮ್ಮಿಲನ ಕ್ರಿಯೆ ನಡೆಯುತ್ತೆ. ಅಂದರೆ H+H ಸೇರಿ ಏನಾಗ್ತದೆ, He ಉಂಟಾಗುತ್ತೆ. ಹೀಗೆ ಇವೆರಡೂ ಸೇರಿದಾಗ ಹೆಚ್ಚಿನ ಪ್ರಮಾಣದ ಬೆಳಕು ಮತ್ತು ಶಾಖ ಉಂಟಾಗ್ತದೆ. ನೆಕ್ಸ್ಟ್, ಜೈವಿಕ ಅನಿಲದ ಮುಖ್ಯ ಘಟಕ ಯಾವುದು? ಜೈವಿಕ ಅನಿಲದ ಮುಖ್ಯ ಘಟಕ ಮೀಥೇನ್. ಇದನ್ನು ನೆನಪಲ್ಲಿಟ್ಕೊಳ್ರಿ, ಇದು ಇಂಪಾರ್ಟೆಂಟ್ ಕ್ವಶನ್ಸ್ನೇ ಹೇಳ್ತಾ ಇದ್ದೀನಿ. ನೆಕ್ಸ್ಟ್, ಪವನ ಶಕ್ತಿಯನ್ನು ಪಡೆಯಲು ಗಾಳಿಯ ಕನಿಷ್ಠ ಜವ ಎಷ್ಟು? ನಮಗೆ ಒಂದು ಫ್ಯಾನನ್ನು ನಾವು ಇಡ್ತಿದ್ದೇವಪ್ಪ ಅಲ್ಲಿ ಅಂದರೆ, ಗಾಳಿ 1 ಕಿಲೋಮೀಟರ್ಗೆ 15 ಕಿಲೋಮೀಟರ್ನಷ್ಟು ವೇಗವಾಗಿ ಚಲಿಸ್ತಾ ಇರಬೇಕು. ಗಾಳಿಯ ಜವ ಅಥವಾ ಗಾಳಿಯ ವೇಗ ಏನಾಗಿರಬೇಕು? 15 km/h. 1 ತಾಸಿಗೆ 15 ಕಿಲೋಮೀಟರ್ ಸ್ಪೀಡಲ್ಲಿ ಗಾಳಿ ಚಲಿಸ್ತಾ ಇರಬೇಕು. ಆಮ್ಲ ಮಳೆಗೆ ಕಾರಣ ತಿಳಿಸಿ. ಪಳೆಯುಳಿಕೆ ಇಂಧನಗಳ ದಹನದಿಂದ ಉಂಟಾಗುವ ಕಾರ್ಬನ್ ಡೈಆಕ್ಸೈಡ್ಗಳು, ನೈಟ್ರೋಜನ್ ಮತ್ತು ಸಲ್ಫರ್ ಇವುಗಳಿಂದ ಆಮ್ಲ ಮಳೆ ಉಂಟಾಗುತ್ತದೆ. ಸಲ್ಫರ್ ಡೈಆಕ್ಸೈಡ್, ನೈಟ್ರೋಜನ್ ಡೈಆಕ್ಸೈಡ್ಗಳಿಂದ ನಮಗೆ ಆಮ್ಲ ಮಳೆ ಉಂಟಾಗುತ್ತೆ. ಸೌರ ವಲಯಗಳಲ್ಲಿ ಕಪ್ಪು ಬಣ್ಣ ಬರಲು ಕಾರಣವೇನು? ಯಾಕಂದರೆ ನಿಮಗೆ ಆಲ್ರೆಡಿ ಗೊತ್ತಿದ್ದಿದೆ, ಕಪ್ಪು ಬಣ್ಣವು ಅತಿ ಹೆಚ್ಚು ಪ್ರಮಾಣದಲ್ಲಿ ಶಾಖವನ್ನು ಹೀರಿಕೊಳ್ಳುತ್ತದೆ ಮತ್ತು ಶಕ್ತಿಯ ನಷ್ಟವನ್ನು ತಡೆಯುತ್ತದೆ. ಶಕ್ತಿ ವೇಸ್ಟ್ ಆಗೋದನ್ನು ತಡೀತೈತಿ ಮತ್ತು ಹೆಚ್ಚಿನ ಪ್ರಮಾಣದ ಶಾಖವನ್ನು ಉಂಟು ಮಾಡುತ್ತದೆ.
ನಂಗೆ ಹೀರ್ಕೊಳ್ಳೋದ್ರಿಂದ ಅಲ್ವಾ ನಮಗೆ ಸೌರ ಕುಕ್ಕರ್ ಕೆಲಸ ಮಾಡೋದು. ಭೂಗರ್ಭ ಉಷ್ಣ ಶಕ್ತಿಯ ಅನುಕೂಲ ಮತ್ತು ಅನನಾನುಕೂಲಗಳನ್ನು ತಿಳಿಸಿ. ಭೂಗರ್ಭ ಉಷ್ಣ ಶಕ್ತಿಯಿಂದ ನಮಗೆ ಇದು ಮಾಲಿನ್ಯ ಉಂಟು ಮಾಡುವುದಿಲ್ಲ, ಸ್ವಲ್ಪ ಮಟ್ಟಿಗೆ ಪರಿಸರ ಸ್ನೇಹಿಯಾಗಿದೆ. ಅನುಕೂಲತೆಗಳು. ನೆಕ್ಸ್ಟ್ ಸೌರಕೋಶ ಮತ್ತು ಸೌರ ಸಂಗ್ರಾಹಕಗಳ ವ್ಯತ್ಯಾಸ ತಿಳಿಸಿ. ಸೌರಕೋಶ ಅಂದರೆ ಫೋಟೋ ವೋಲ್ಟಾಯಿಕ್ ತತ್ವದ ಮೇಲೆ ಕಾರ್ಯನಿರ್ವಹಿಸ್ತದೆ. ನೆಕ್ಸ್ಟ್ ಸೌರಶಕ್ತಿ ಸಂಗ್ರಹಿಸಿಡುವ ಸಾಧನ. ಸೌರ ಸಂಗ್ರಾಹಕ ಇಲ್ಲೇನು ಮಾಡ್ತದೆ ಗೊತ್ತಾ, ಸೌರಕೋಶಗಳನ್ನು ನಾವು ಯಾವಾಗ ಬೇಕಾವಾಗ ಆನ್ ಮಾಡ್ಕೊತೀವಿ. ಇಲ್ಲಿ ಸೌರಕೋಶ ಏನಾಗ್ತದೆ, ಸೌರ ಸಂಗ್ರಾಹಕಗಳನ್ನು ಸ್ಟೋರ್ ಮಾಡ್ಕೊಳೋದು. ಇವನ್ನ ಫೋಟೋ ವೋಲ್ಟಾಯಿಕ್ನಿಂದ ಕೆಲಸ ಮಾಡ್ತದೆ. ಅಂದರೆ ಸೂರ್ಯ ಮುಳುಗಿದ ತಕ್ಷಣ ಆಟೋಮೆಟಿಕ್ಕಾಗಿ ಲೈಟ್ಗಳು ಹತ್ತೋದು. ಸೌರಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುತ್ತದೆ. ಇದು ಸೌರಶಕ್ತಿಯನ್ನು ಉಷ್ಣ ಶಕ್ತಿಯನ್ನಾಗಿ ಪರಿವರ್ತಿಸುತ್ತದೆ. ಇದು ಸೌರ ಸಂಗ್ರಾಹಕ ಉಷ್ಣ ಶಕ್ತಿ, ಇದು ವಿದ್ಯುತ್ ಶಕ್ತಿಯನ್ನಾಗಿ ಮಾಡುತ್ತೆ. ಇದು ನೋಡಿರಿ ಸೌರ ಕುಕ್ಕರ್ ಈ ಥರ ಇರುತ್ತೆ. ಇಲ್ಲಿ ಕನ್ನಡಿಯನ್ನು ಉಂಟು ಮಾಡ್ತಾರೆ, ನಿಮ್ನ ದರ್ಪಣವನ್ನು ಯೂಸ್ ಮಾಡ್ತಾರೆ, ನೆನಪಲ್ಲಿಡ್ರಿ. ನಿಮ್ನ ದರ್ಪಣ. ನೆಕ್ಸ್ಟ್ ಗಾಜಿನ ಹಾಳೆ ಇರುತ್ತೆ ಇದರ ಮೇಲ್ಗಡೆ, ಒಳಗಡೆ ಫುಡ್ಡನ್ನು ಇಟ್ಟಿರ್ತೀವಿ. ಇದರಲ್ಲಿ ಆಲ್ಮೋಸ್ಟ್ ಆಲ್ ರೈಸನ್ನು ಮಾಡೋದು ಅಷ್ಟೇ ಸಾಧ್ಯ ಅನಿಸುತ್ತೆ ನನಗೆ. ರೈಸನ್ನು ಮಾಡಲಿಕ್ಕೆ ಅಷ್ಟೇ ಯೂಸ್ ಮಾಡ್ತೀವಿ. ಇದರ ರಚನೆ ಕೊಟ್ಟಿದ್ದಾರೆ. ಇದೊಂದು ಉಷ್ಣ ನಿರೋಧಕ ವಸ್ತುವಿಂದಾಗಿದ್ದ ಪೆಟ್ಟಿಗೆ ಆಗಿದ್ದು ಒಳ ಮೇಲ್ಗೆ ಕಪ್ಪು ಬಣ್ಣವನ್ನು ಬಳೆದಿರುತ್ತಾರೆ ಹಾಗೂ ಮೇಲ್ಭಾಗದ ಕನ್ನಡಿಯಂತಹ ಗಾಜಿಗೆ ಮುಚ್ಚಳವನ್ನು ಹೊಂದಿರುತ್ತದೆ. ಕಾರ್ಯ: ಸೂರ್ಯನ ಬೆಳಕು ನೇರವಾಗಿ ಸೌರ ಕುಕ್ಕರ್ ಮೇಲ್ಭಾಗದ ಕನ್ನಡಿಯಿಂದ ಗಾಜಿನ ಮುಚ್ಚಳದ ಮೂಲಕ ಹಾದು ಸೌರ ಕುಕ್ಕರ್ನ ಹೆಚ್ಚಿನ ತಾಪವನ್ನು ಉಂಟು ಮಾಡುತ್ತದೆ. ಇದರಿಂದ ಅದರೊಳಗಿನ ಆಹಾರ ಬೇಯುತ್ತದೆ. ನಾನು ಸಾಧ್ಯ ಆದಷ್ಟು ಈ ಲೆಸನಲ್ಲಿ ವೆರಿ 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 ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವು ಕೂಡ ವೀಡಿಯೋಸ್ಗಳಲ್ಲಿ ಬರೋಂಥ ಪಾಯಿಂಟ್ಸ್ಗಳನ್ನು ನೆನಪಲ್ಲಿಟ್ಕೊಂಡು ಎಕ್ಸಾಮಿಗೆ ರೆಡಿ ಆಗಿರಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಹೇಳ್ರಿ ಅಂತ ಹೇಳ್ತಾ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಹೆಚ್ಚು ಜನ ವೀಡಿಯೋಗಳನ್ನು ನೋಡಿ ಕ್ಲಾಸನ್ನು ಸ್ಕಿಪ್ ಮಾಡೋಕ್ಕೆ ಹೋಗಬೇಡ್ರಿ ಅಂತ ಹೇಳ್ತಿದ್ದೀನಿ. ಥ್ಯಾಂಕ್ ಯು. ಬಾಯ್. ಆಲ್ ದ ಬೆಸ್ಟ್. ರೀಡ್ ವೆಲ್.